ಬೆಂಗಳೂರಿನ ಮಲ್ಲೇಶ್ವರಂನ ಹಸಿರಿಯ ಚಪ್ಪರದ ನಡುವೆ ಹಿಮಾಂಶು ಶಾಲೆ ಎಲ್ಲರನ್ನ ಸೆಳೀತಾ ಇದೆ. ಶಾಲೆಯ ಅಂಗಳದೊಳಗೆ ಬರ್ತಿದ್ದ ಹಾಗೇನೆ ಹಿಮಾಂಶು ಪುಟ್ಟ ಮಗುವಿನ ಚಿತ್ತಾರ ಎಲ್ಲರ ಮನಸ್ಸಲ್ಲೊಂದು ಪುಳಕವನ್ನ ಮೂಡಿಸುತ್ತೆ. ಅಷ್ಟೇ ಅಲ್ಲ, ಹಿಮಾಂಶು ಶಾಲೆ ಬಗ್ಗೆ ಸರ್ಕಾರಕ್ಕೆ ಒಂದು ವಿಶೇಷ ಗೌರವವಿದೆ. ಹಾಗಿದ್ರೆ ಈ ಹಿಮಾಂಶು ಶಾಲೆಯ ಇತಿಹಾಸವೇನು? ಬನ್ನಿ ಅದ್ರ ಬಗ್ಗೆ ನಿರ್ದೇಶಕರಾಗಿರುವಂತಹ ವಿಜಯ್ ಕುಮಾರ್ ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹಿಮಾಂಶು ಶಾಲೆಯ ಅಂಗಳ ನೋಡ್ತಾ ಇದ್ರೆ ಮತ್ತೊಮ್ಮೆ ನಾವು ಶಾಲಾ ಮಕ್ಕಳಾಗಿ ಬಂದು ಸೇರೋಣ ಅಂತ ಅನ್ಸುತ್ತೆ. ಹಿಮಾಂಶು ಶಾಲೆ ಬಗ್ಗೆ ಹೇಳ್ಬಹುದಾ? ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಹಿಮಾಂಶು ಶಾಲೆ ಶುರು ಮಾಡಿದ್ದೇ ಹಿಮಾಂಶು ಮಗು ಹೆಸರಿನಲ್ಲಿ. ಸೊ ದ 1933ನಲ್ಲಿ ಮಗು ಹುಟ್ಟಿದ್ದು. 1936ಅಲ್ಲಿ ಎಕ್ಸ್ಪೈರ್ಡ್, ಹೆಲ್ತ್ ಇಶ್ಯೂಯಿಂದ ಹೋಗ್ಬಿಡ್ತು. 1937ಅಲ್ಲಿ ಈಗ ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಚಿತ್ರಾ ಏರಾವ್ ಹುಟ್ಟಿದ್ರು. ಅವ್ರಿಗೆ 5 ವರ್ಷ ಆಗಬೇಕಾದ್ರೆ ಏನೋ ಒಂದು ಹಿಮಾಂಶು ಹೆಸರಲ್ಲಿ ಮಾಡಬೇಕು ಅಂತ ಅವರಿಗೆ ಸ್ಫೂರ್ತಿ ಇತ್ತು ತಂದೆ ತಾಯಿಗಳಿಗೆ. ಅದರ ಬಗ್ಗೆ ಏನೋ ಯೋಚನೆ ಮಾಡಿದಾಗ ಅವರ ಸ್ನೇಹಿತರು, ವೆಲ್ ವಿಷರ್ಸು ಇವರೆಲ್ಲ ಸೇರ್ಕೊಂಡು ಯಾಕೆ ವಿದ್ಯಾಸಂಸ್ಥೆ ಮಾಡಬಾರ್ದು, ಫಾರ್ ಎವರ್ ಇಟ್ ವಿಲ್ ಬಿ ದೇರ್ ಇನ್ ದ ನೇಮ್ ಅಂತೇಳಿ. ಸೊ ಶಿಶ್ವಿಹಾರ ಅಂತ, ಹಿಮಾಂಶು ಶಿಶ್ವಿಹಾರ started in 1942 with 5 children. First child being Chitra Erao, the managing director of the institution. She is my sister-in-law. Okay. And but bala varsha avaru Shastri couple, they were actually in business. Himanshu Shastri was ಒಂದು ಕಂಪ್ನಿ ಇತ್ತು, ಹಿಮಾಂಶು ಒಂದು ಕಂಪ್ನಿ ಅಂತ. ದೇ ವರ್ ದ ಸೋಲ್ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಜಿ ಪ್ರಾಡಕ್ಟ್ಸ್ ದೋಸ್ ಡೇಸ್. ಬಟ್ ಅವರು ಈ ಸುಂದರಮ್ನವರು ಮಗು ತಾಯಿ, ಅವರು ಈ ಸ್ಕೂಲ್ನ ಪುಟ್ಟ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಇಟ್ ಇಸ್ ಆಲ್ ಸ್ಟಾರ್ಟೆಡ್. ಅದೇ ಥರನೇ ಅವರು ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. ಶ್ರೀನಿವಾಸ್ ಶಾಸ್ತ್ರಿ ವಾಸ್ ಎ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. He wanted to build a school not for money purpose. It is philanthropically helping the Malleshwaram area people, giving a good quality education at affordable cost. ಒಂಥರ ವ್ಯಾಲ್ಯೂಸು, ಪ್ರಿನ್ಸಿಪಲ್ಲು, ಆರ್ಟ್ಸು, ಕಲ್ಚರು. ಯಾಕೆಂದರೆ ಇಲ್ಲಿ ಡ್ಯಾನ್ಸ್ಗೆ ಎನ್ಕರೇಜ್ ಮಾಡ್ತಿದ್ವಿ, ಮ್ಯೂಸಿಕ್ಗೆ ಎನ್ಕರೇಜ್ ಮಾಡ್ತಿದ್ವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ಸ್ಕೂಲ್ ಹ್ಯಾಸ್ ಗ್ರೋನ್ ಅಪ್ ಫ್ರಮ್ 5 children to when 25 years ಆಗೋಷ್ಟೊತ್ತಿಗೆ 100 ಜನ ಮಕ್ಕಳಾಗಿದ್ದರು. ಆವಾಗ ವಿ ವರ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್ ಮಾಂಟೆಸರಿ ಮೆಥಡ್ ಆಫ್ ಎಜುಕೇಷನ್ ಇನ್ ಬ್ಯಾಂಗ್ಳೂರ್. 1967 ಮಾಡಿದ್ವಿ. ಏನಾಗಿದೆ, ಈ ಎಜುಕೇಷನ್ ಸಿಸ್ಟಮಲ್ಲಿ ಟೀಚರ್ಗಳಿಗೆ ಟ್ರೈನಿಂಗ್ ಭಾಳ ಕಮ್ಮಿ. ಅದರಿಂದ ಈ ಮಕ್ಕಳ ಬೆಳವಣಿಗೆಗೆ ಪ್ರಾಪರ್ ಮೆಥಡಲ್ಲಿ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಟೀಚರ್ ಶುಡ್ ಇಟ್ ಕ್ವಾಲಿಫೈ. ಅದನ್ನು ನೋಡ್ಕೊಂಡು 1972ರಲ್ಲಿ ವಿ ಸ್ಟಾರ್ಟೆಡ್ ನರ್ಸರಿ ಟೀಚರ್ಸ್ ಟ್ರೈನಿಂಗ್. ಆ್ಯಂಡ್ ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ವಿ. 84ರಲ್ಲಿ ಹೈಸ್ಕೂಲ್ ಮಾಡಿದ್ವಿ, 2005 ಕಾಲೇಜ್ ಮಾಡಿದ್ವಿ. ನಾನು ಆ್ಯಕ್ಚುಲಾಗಿ ಐ ವಾಸ್ ವರ್ಕಿಂಗ್ ಫಾರ್ ವಿಪ್ರೋ. ಸೊ ಐ ವಾಸ್ CFO ಫಾರ್ ವಿಪ್ರೋ ಫ್ಲೂಯಿಡ್ ಪವರ್. ಸೊ ಬಟ್ ಆ ಟೈಮಲ್ಲಿ ಈ ಸ್ಕೂಲ್ನ ಮುಂದೆ ಬೆಳೆಸಬೇಕು ಅಂದ್ಬಿಟ್ಟು 89ರಲ್ಲಿ ಐ ಗಾಟ್ ಇನ್ವಾಲ್ವ್ ಫ್ರಮ್ ದ ಫ್ರೆಂಡ್ಶಿಪ್ with the permission of the company, that I can get involved in the school affair. ಆವಾಗ 300-400 ಜನ ಮಕ್ಕಳಿದ್ರು. ಆಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ವಿ. 1 ಸೆಕ್ಷನಿಂದ 3 ಸೆಕ್ಷನ್ ಮಾಡಿದ್ವಿ, ಕಾಲೇಜ್ ಶುರು ಮಾಡಿದ್ವಿ. ಈಗ 1550 ಜನ ಮಕ್ಕಳಿದ್ದಾರೆ. ವಿ ಸ್ಟಾರ್ಟೆಡ್ ಎ ರೂರಲ್ ಸ್ಕೂಲ್ ಬಿಕಾಸ್ ಫಾರ್ ಹಿಮಾಂಶು ನೇಮ್ ಹ್ಯಾಸ್ ಟು ಬಿ perpetually there. It must go to rural area also. That is the philosophy. Even today, Shastri's principles have not been diluted. Okay. Number one, we are not for profit. Okay? We wanted to provide a value-based education at affordable cost. That means we don't want the school to be inferior to any other school here. Okay. We wanted to adopt the technology, latest method of teaching, and providing reasonably good salaries to people who are working here. We always consider them as Himanshu family people. That means we have a greater responsibility to take care of the family as such. So
ಅಂಡ್ ನಮ್ಮಲ್ಲಿ ಗವರ್ನಿಂಗ್ ಕೌನ್ಸಿಲ್ ಇದೆ, ಒಂದು ಟ್ರಸ್ಟ್ ಇದೆ. ಎವ್ರಿ ದ ಮೆಂಬರ್ಸ್ ಆರ್ ಆಲ್ ಹೈಲಿ ಕ್ವಾಲಿಫೈಡ್ ಪೀಪಲ್ coming from a different field, industry, education, business, everything is there. So obviously, we get the proper advice what need to be done, and we do it. But all the success goes to our teachers. ಓಕೆ It is not management is only superfluous on the top level to give direction. ಓಕೆ If the school has to go, it is a commitment of the teachers, ಕರೆಕ್ಟ್. and we have an excellent dedicated teachers working for us. ಹಿಮಾಂಶು ಶಾಲೆ ಅಷ್ಟೇ ಅಲ್ಲ, 2 ದಶಕಕ್ಕೂ ಮೀರಿ ಇಲ್ಲಿ ಕಾಲೇಜ್ ಕೂಡ ನಡೀತಾ ಇದೆ. ಯುವ ಸಮುದಾಯಕ್ಕೆ ನಮ್ಮ ಭಾರತೀಯ ಪರಂಪರೆಯನ್ನ ಪರಿಚಯಿಸುತ್ತಾ ಮಕ್ಕಳನ್ನ ಒಳ್ಳೆಯ ಹಾದಿಯಲ್ಲಿ ನಡೆಸುವ ಪ್ರಯತ್ನವನ್ನ ಹಿಮಾಂಶು ಮಾಡ್ತಾ ಇದೆ. 10ನೇ ತರಗತಿಯ ನಂತರ ಈಗ ರಿಸಲ್ಟ್ ಬಂದೇ ಬರುತ್ತೆ. ಯಾವ ಕಾಲೇಜ್ ಅಂತ ಯೋಚನೆ ಮಾಡಬೇಡಿ, ಹಿಮಾಂಶುಗೆ ಖಂಡಿತ ಬನ್ನಿ. ನಿಮ್ಮ ಮಕ್ಕಳ ಭವಿಷ್ಯ ಖಂಡಿತ ಉಜ್ವಲವಾಗಿರುತ್ತೆ.